ಯಾಕೆ ಆನ್ಲೈನಲ್ಲೇ ಯಾವಾಗಲೂ ಬುಕ್ ಮಾಡಿ ತರಿಸ್ಕೊತೀರಾ ಅಂತ ಕಮೆಂಟ್ ಹಾಕಿದ್ರು. ನಾನಿನ್ನು ಯಾವಾಗಲೂ ತರಿಸ್ಕೊಳ್ಳಲ್ಲ, ಎಮರ್ಜೆನ್ಸಿಗೆ ಮಾತ್ರ ತರಿಸ್ಕೊಳ್ಳೋದು. ಇವತ್ತು ಆದ್ಯನ ಸ್ಕೂಲ್ ಬಿಟ್ಬಿಟ್ಟು ಬರೋಕ್ಕೆ ಇಷ್ಟು ಜನ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ತಮ್ಮನ ಪಾಪನೂ ಕೂಡ ಬಂದಿದ್ದ. ಸೊ ಇವಳು ಹೇಳ್ತಾ ಇದ್ಲು ತುಂಬ ದಿನ ಆಯಿತು ಕರ್ಕೊಂಬ ಅಂತ. ಹಾಗಾಗಿ ನನ್ನ ತಮ್ಮ ಕರ್ಕೊಂಬಂದು ಬೆಳಗ್ಗೆನೇ ಬಿಟ್ಬಿಟ್ಟು ಹೋದ. ಹಾಗಾಗಿ ಎಲ್ಲರೂ ಹೋಗಿ ಆದ್ಯನ ಸ್ಕೂಲ್ಗೆ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಹಾಗೆ ನೀರು ಕೂಡ ಖಾಲಿಯಾಗಿತ್ತು ಕುಡಿಯೋದಕ್ಕೆ, ಎತ್ಕೊಂಡು ಬರೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಲ್ ಹತ್ರ ಹೋದರೆ ಸೊ ಇವನು ಆದ್ಯ ಹೋಗ್ತಾ ಇರೋದಕ್ಕೆ ಫುಲ್ ಹಗ್ ಏನು ನೋಡ್ತೀರಾ, ಸೊ ಫೀಲ್ ಏನು ನೋಡ್ತೀರಾ, ಬೇಜಾರಾಗ್ತಾ ಇತ್ತಂತೆ ಅವನಿಗೆ. ಬಿಕಾಸ್ ಇವಳು ಒಬ್ಬಳೇ ಇರ್ತಾಳಲ್ವ ಮನೆಯಲ್ಲಿ. ಸೊ ಈ ರೀತಿ ಯಾರಾದರೂ ಸಿಕ್ಬಿಟ್ರೆ ಸಾಕು ಆಟಾಡೋದಕ್ಕೆ. ಅವಳಿಗೆ ಫುಲ್ಲು ಖುಷಿ, ನಾವನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದಕ್ಕೆ ಅವಳು ಖುಷಿ, ಬಾಯಿ ಹೇಳ್ಕೊಂಡೇ ಹೋಗ್ತಾ ಇದ್ಲು. ಇನ್ನು ಇವನು ಅವಳು ಓದ್ಲಲ್ವ ಅಂತ ಹೇಳ್ಬಿಟ್ಟು ಸೊ ಇವನು ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಿದ್ದ. ಹಾಗಾಗಿ ನನ್ನ ಹಸ್ಬೆಂಡ್ ಕೈಯಲ್ಲಿ ಬಿಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಸೊ ಅವನು ನನಗೊಂದು ಬಾ ಹೇಳಿ ಮನೆ ಕಡೆ ಹೊರಟ. ಇನ್ನು ಸ್ಕೂಲ್ ಬಿಟ್ಬಿಟ್ಟು ಬರಬೇಕಾದ್ರೆ ಸೊಪ್ಪು ತೊಗೊಂಬಂದಿದ್ದೆ. ಈ ಒಂದು ಕಟ್ಟು ನುಗ್ಗೆ ಸೊಪ್ಪು 40 ರೂಪಾಯಿ. ಸೊ ಡಾಕ್ಟ್ರು ಸೊಪ್ಪೆಲ್ಲ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರೆ, ಹಾಗೆ 40 ರೂಪಾಯಿ ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕೀಗ. ಝೆಪ್ಟೋಯಿಂದ ಕೆಲವೊಂದು ಐಟಮ್ ಬೇಕಿತ್ತು ಅಂತ ಬುಕ್ ಮಾಡ್ಕೊಂಡಿದ್ದೆ. ಸೊ ಏನಪ್ಪ ಅಂತ ಹೇಳಿದ್ರೆ ದಾಳಂಬ್ರಿ. ಬಿಕಾಸ್ ನನ್ನ ಮಗಳು ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಡ್ಮಮ್ಮ ದಾಳಂಬ್ರಿ ಹಾಕಿ ಅಂದ್ಲು. ಹಾಗಾಗಿ ಒಂದೇ ಒಂದು ಮಾಡಿದೆ. ಅದಾದಮೇಲೆ ಇದು ಡೇಟ್ ಬೈಟ್ಸ್ ತುಂಬ ಸಖತ್ತಾಗಿದೆ, ಡ್ರೈ ಫ್ರೂಟ್ಸ್ದು. ಇದು ಆಲೂಗಡ್ಡೆ ಜಸ್ಟ್ 9 ರೂಪೀಸ್ಗೆ ನನಗೆ ಸಿಕ್ತು ಆಫರಲ್ಲಿ. ಒಂದು ಎಳ್ನೀರು ಮತ್ತು ಸಾಂಬಾರಿಗೆ ತೆಂಗಿನಕಾಯಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ಬುಕ್ ಮಾಡಿದೆ. ಯಾರೊಬ್ಬರು ಕಮೆಂಟ್ ಮಾಡಿದರೆ ಜಾಸ್ತಿ ಆನ್ಲೈನಲ್ಲೇ ತರಿಸ್ತೀರಾ ಯಾಕೆ ಅಂತ. ಸೊ ಏನಾದರೂ ಎಮರ್ಜೆನ್ಸಿ ಬೇಕು ಅಂತಂಗೆ ಮಾತ್ರ ನಾನು ತರಿಸೋದು.